ಜಿಲ್ಲೆಯಲ್ಲಿ ಇವತ್ತು ಬರ ಅಧ್ಯಯನಕ್ಕೆ ನಾನು, ನಮ್ಮ ಬೈರ್ತಿಯವರು, ನಮ್ಮ ನವೀನ್ ಅವರು ನಾವೆಲ್ಲ ಬಂದಿರೋವಂಥದ್ದು. ಇಲ್ಲಿ ಬರ ಬಂದು ರಾಜ್ಯದ ಜನ, ಅದರಲ್ಲೂ ವಿಶೇಷವಾಗಿ ಚಿತ್ರದುರ್ಗ ಒಂದು ರೀತಿ ರೆಗ್ಯುಲರ್ ಬರ ಬರುವಂಥ ಒಂದು ಜಿಲ್ಲೆ ಇದು. ಇಲ್ಲಿ ಸುಮಾರು 100 ಲಕ್ಷಕ್ಕೂ ಹೆಚ್ಚು ಬಿತ್ತನೆ ಮಾಡುವಂಥ ಜಾಗ ಇದೆ. ಆದರೆ ಬಿತ್ತನೆ ಆಗಿರೋದು ಇಲ್ಲಿ 60,000 ಮಾತ್ರ, ಅಂದರೆ 19% ಮಾತ್ರ, 19% ಮಾತ್ರ. ಇವತ್ತು ನಾವು ಬಂದು ನಿಂತಿರೋ ಹೊಲ ಸೂರ್ಯಕಾಂತಿ ಹೊಲ. ಇಲ್ಲಿ ರೈತ ಇಲ್ಲೇ ಇದ್ದಾನೆ ಪಕ್ಕದಲ್ಲಿ. ಒಟ್ಟು 13 ಎಕರೆ ಒಂದು ಜಮೀನು, ಅಣ್ಣ ತಮ್ಮಂದಿರದೆಲ್ಲ ಸೇರಿ 13 ಎಕರೆ ಜಮೀನಿದೆ. 90 ದಿನಕ್ಕೆ ಇದು ಕಟಾವ್ ಆಗಬೇಕು. ಈಗ 55 ದಿನ ಆಗಿದೆ. ಇನ್ನು ಮೊಗ್ಗುನೂ ಕೂಡ ಬಂದಿಲ್ಲ. ಕಳೆದ 1.5-2 ತಿಂಗಳಿಂದನೂ ಕೂಡ ಮಳೆನೂ ಕೂಡ ಬಂದಿಲ್ಲ. ಪ್ರಾರಂಭದ ಮಳೆಯಲ್ಲಿ ಬಿತ್ತನೆ ಮಾಡಿದ್ದಾರೆ. ಈಗ ಪೂರ್ತಿ ಇನ್ನು ಮಳೆ ಬಂದರೂ ಬೆಳೆ ಇಲ್ಲ, ಬರದಿದ್ರೂ ಬೆಳೆ ಇಲ್ಲ, ಆ ಪರಿಸ್ಥಿತಿ. ನಾನು ಕೇಳಿದೆ ರೈತರು, ಇವಾಗೇನೋ ಮಳೆ ಬಂದರೆ ಇಲ್ಲ, ಈಗ ಮಳೆ ಬಂದ್ರೂ ಕೂಡ ಇನ್ನು ಹೂ ಬರೋಕ್ಕಾಗಲ್ಲ, ಕಾಯಿನೂ ಬಿಡೋಕ್ಕಾಗಲ್ಲ, ಪೂರ್ತಿ ಹೊರಟೋಗಿದೆ ಅಂತ. ಅಂದರೆ ಪೂರ್ತಿ ಜಮೀನು ಇಲ್ಲಿರೋವಂಥದ್ದು ಎಲ್ಲನೂ ಆಲ್ಮೋಸ್ಟ್ ಆಲ್ ಸೂರ್ಯಕಾಂತಿ ಬೆಳೆದಿರೋವಂಥದ್ದು. ಎಲ್ಲ ಕಡೆನೂ ಸೂರ್ಯಕಾಂತಿ ಬೆಳೆದಿರೋಂಥದ್ದು. ಅದಲ್ದಿರೋ ಜೋಳ, ಬೇರೆ ಬೇರೆ ಕಡೆ ಜೋಳ ಇದೆ, ಇವೆಲ್ಲ ಶೇಂಗಾ, ಈ ಥರದೆಲ್ಲ ಬೆಳೀತಾರೆ. ಈ ಸೂರ್ಯಕಾಂತಿ ಅಂತೂ ಹೊರಟೋಗಿದೆ. ಅಂದರೆ ಇವತ್ತು ರೈತರು ಒಂದು ರೀತಿ ಕಂಗಾಲಾಗಿರುವಂಥದ್ದು. ಅಲ್ಲಿ ರೈತ ಹೇಳ್ತಾ ಇದ್ದಾರೆ, ಇಲ್ಲೇ ಇದ್ದಾರೆ ಪಕ್ಕದಲ್ಲಿ, ಹೇಳ್ತಾ ಇದ್ದಾರೆ ನಮಗೆ ಇನ್ನು ಇದರಲ್ಲಿ ನಾನು ಹೊಲದ ಕಡೆ ಬಂದೇ ಇಲ್ಲ, ಇವತ್ತೇ ನಾನು ಬಂದಿರೋದು ಅಂತ. ಹೊಲದ ಕಡೆ ಬಂದು ನೋಡಿದ್ರೆ ನಾನು ನೋವಾಗ್ತೈತೆ, ಕಣ್ಣೀರು ಬರ್ತೈತೆ. ಅದಕ್ಕೆ ನಾನು 1 ತಿಂಗಳಾಯ್ತು ಈ ಕಡೆ ಬಂದೇ ಇಲ್ಲ. ಮಳೆನೂ ಬರ್ತಾ ಇಲ್ಲ, ನಾನು ಬರಲಿಲ್ಲ. ಇನ್ನು ಬಂದ್ರೂ ಒಂದೇ, ಹೋದ್ರೂ ಒಂದೇ. ಇದನ್ನು ಏನು ಮಾಡೋಕ್ಕೂ ಆಗಲ್ಲ, ಆ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀರಿ ಚಿತ್ರದುರ್ಗ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ. ಅದರಿಂದ ನಾನು ಈಗ ನಮ್ಮ ಅಧಿಕಾರಿಗಳು ಎಲ್ಲ ಬಂದಿದ್ದಾರೆ, ಅಧಿಕಾರಿಗಳೆಲ್ಲ ಅಗ್ರಿಕಲ್ಚರು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದಿದ್ದಾರೆ, ತಹಸೀಲ್ದಾರ್ ಎಲ್ಲ ಬಂದಿದ್ದಾರೆ. ನಾನು ಹೇಳಿದೆ ಯಾವ ರೈತನಿಗೂ ಅನ್ಯಾಯ ಆಗಬಾರ್ದು, ಎಲ್ಲ ಕಡೆ ಹೋಗ್ಬೇಕು. ಇನ್ನೂ ಕೇಳಿದೆ ರೈತರನ್ನ, ಯಾರು ಬಂದು ಅಧಿಕಾರಿಗಳು ಬಂದು ಇನ್ನೂ ಯಾರು ಸಮೀಕ್ಷೆನೇ ಮಾಡಿಲ್ಲ ಅಂತೇಳಿ, ನೋಡೂ ಇಲ್ಲ, ಬಂದು ಈ ಕಡೆ ಮುಖನೂ ಮಾಡಿಲ್ಲ, ಎಲ್ಲೋ ಆಫೀಸಲ್ಲಿ ಕೂತ್ಕೊಂಡು ವರದಿ ಮಾಡ್ತಾ ಇದ್ದಾರೆ. ಇದರಿಂದ ಭಾಳಷ್ಟು ರೈತರು ಬಿಟ್ಟೋಗೋ ಸಂದರ್ಭ ಜಾಸ್ತಿ ಇದೆ. ಇನ್ಶೂರೆನ್ಸು ಅಷ್ಟೇ, ಅಷ್ಟು ಪ್ರಚಾರ ಮಾಡಿಲ್ಲ. ಈ ಜಿಲ್ಲೆಯಲ್ಲಿ ಇನ್ಶೂರೆನ್ಸು ಸಿಗುತ್ತೆ ಅಂಥೇಳಿ ಪ್ರಚಾರ ಮಾಡಿಲ್ಲ. ನಿಮಗೆ 350 ರೂಪಾಯಿ ಕಟ್ಟಿದ್ರೆ ನಿಮಗೊಂದು 4,000 ರೂಪಾಯಿ ಪರಿಹಾರ ಬರ್ಬೋದು. ಅದು ಇನ್ಶೂರೆನ್ಸ್ದು, ಅದು 70%ಗಿಂತ ಜಾಸ್ತಿ ಲಾಸ್ ಆಗಿದ್ದರೆ ಮಾತ್ರ. ಅದರಿಂದ ಇವತ್ತು ರೈತ ಸಂಕಷ್ಟದಲ್ಲಿದ್ದಾರೆ. ನಾವು ಡಿಮ್ಯಾಂಡ್ ಈಗಾಗಲೇ ಬರ ಅಂತ ಘೋಷಣೆ ಮಾಡಿ. ಮಳೆ ಇಲ್ಲಿ ಬಂದು ಚಿತ್ರದುರ್ಗಲ್ಲೇ 2 ತಿಂಗಳಾಯ್ತಪ್ಪ. ನಾ ಹಿಂದೆ ಇದ್ದಾಗ, ರೆವಿನ್ಯೂ ಮಿನಿಸ್ಟರ್ ಇದ್ದಾಗ, ನಾನು ಬರ ಘೋಷಣೆ ಆಗಿದ್ದು ಒಂದೇ 1 ತಿಂಗಳಲ್ಲಿ ನಾನು ಎಲ್ಲರಿಗೂ ಪರಿಹಾರ ಕೊಟ್ಟಿದ್ದೀನಿ. ದಾಖಲೆಗಳಿದೆ. ನಾನು ನಾನಿದ್ದಂಥ 4 ವರ್ಷನೂ ಕೂಡ ಬರ ಪರಿಹಾರದ ಹಣವನ್ನು ಮೊದಲೆಲ್ಲ 9 ತಿಂಗಳು 11 ತಿಂಗಳು ತಗೊತಾ ಇದ್ರು. ನಾನು ಬಂದಾಗ 1 ತಿಂಗಳು 2 ತಿಂಗಳಲ್ಲಿ ಎಲ್ಲ ಹಣವನ್ನು ಕೊಟ್ಟಿದ್ದೀನಿ. ನಾನು ಸರ್ಕಾರಕ್ಕೂ ಅದೇ ಆಗ್ರಹ ಮಾಡ್ತಾಯಿದ್ದೆ. ಕೇಂದ್ರ ಸರ್ಕಾರ ಅಂತೇಳಿ ಹೋಗಬೇಕು ಸರ್. ನಾನು ಯಾವತ್ತೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಒಂದಿನೂ ಹೇಳೇ ಇಲ್ಲ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿ ನಮ್ಮ ಖಜಾನೆಯಲ್ಲಿ ಹಣ ಇತ್ತು, ನಾವೆಲ್ಲರಿಗೂ ಕೊಟ್ಬಿಟ್ರಿ ರೈತರಿಗೆ. ನ್ಯಾಚುರಲ್ ಕೇಂದ್ರ ಸರ್ಕಾರ ಅವ್ರ ತಂಡ ಬರಬೇಕು, ಸಮೀಕ್ಷೆ ಮಾಡಬೇಕು, ಅದಾದಮೇಲೆ ಅವ್ರು ಬಂದೇ ಬರ್ತದೆ. ನ್ಯಾಚುರಲ್ ನಿಮ್ಮ ಅಕೌಂಟಿಗೆ ಸೇರ್ತದೆ. ಹಣ ಫಸ್ಟ್ ಬಿಡುಗಡೆ ಮಾಡೋದು ರಾಜ್ಯ ಸರ್ಕಾರ ಮಾಡಬೇಕು. ಅದರಲ್ಲಿ ಮೀನಾವೇಶ ಎಣಿಸ್ತಾ ಇದೆ. ಇಲ್ಲಿ ನೋಡಿ, ಯಾರಾದರೂ ಜಿಲ್ಲಾ ಮಂತ್ರಿಗಳು, ಮುಖ್ಯಮಂತ್ರಿನೂ ಅಷ್ಟೇ, ಕಾಟಾಚಾರಕ್ಕೆ ಒಂದು ಕಡೆ ಬಂದ್ಬಿಟ್ಟು ಹೊರಟೋದ್ರು. ನಾನು ಈ ಬರ ಸಂಬಂಧಪಟ್ಟಂತೆ 15 ದಿನದಿಂದನೇ ನಾನು ಕಾವೇರಿ KRSಗೆ ಹೋಗಿದ್ದೆ. ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಒಣಗಿರೋ ಕಡೆ ಹೋಗಿದ್ದೆ. ನಾನು 15 ದಿನದಿಂದನೇ ನಾನು ಪ್ರವಾಸ ಮಾಡ್ತಾ ಇದ್ದೀನಿ. ಇದು 2ನೇ ಕಂತಲ್ಲಿ ನಾನು ಪ್ರವಾಸ ಮಾಡ್ತಾ ಇರೋದು. ಅಂದರೆ ರೈತರ ಸಂಕಷ್ಟದಲ್ಲಿರುವಾಗ ನೀವು ಮಂತ್ರಿಮಂಡಲ ಮುಖ್ಯನೋ, ರೈತರ ಸಂಕಷ್ಟ ಮುಖ್ಯನೋ? ನೀವು ಮಂತ್ರಿ ಮಾಡೋದು ಒಂದು 4 ದಿನ ನಿಧಾನ ಆದರೂ ಸರಿ, ಈ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಯ್ತು. ಆದರೆ ನೀವು ಅದನ್ನು ಬಿಟ್ಬಿಟ್ಟು ನಿಮ್ಮ ಅಧಿಕಾರದ ಲಾಲಾಸೆಗೋಸ್ಕರ, ಅಧಿಕಾರ ಕಬಳಿಕೆ ಮಾಡೋಕ್ಕೋಸ್ಕರ, ಲೂಟಿ ಹೊಡೆಯೋದಕ್ಕೋಸ್ಕರ ಇವತ್ತು ರೈತರ ಕಡೆ ನೋಡ್ತಾನೆ ಇಲ್ಲ, ಪ್ರವಾಸ ಮಾಡ್ತಾ ಇಲ್ಲ. ಮಾತೆತ್ತರೆ ದಿನನಿತ್ಯ ದೇರಳಿ. ಇದುವರೆಗೂ ಮುಖ್ಯಮಂತ್ರಿಗಳು 3 ಬಾರಿ ದೆಹಲಿ ಯಾತ್ರೆ ಆಯಿತು.
ಅಲ್ಲಿ ಹೋಗಿ ಕಾಕ್ರೋಚ್ ಪಾರ್ಟಿ ಜೊತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ಪ್ರತಿಭಟನೆ ಮಾಡೋಕ್ಕಾಗುತ್ತೆ. ಇಲ್ಲಿ ರೈತರು ಹೊಲಗಳಿಗೆ ಬಂದು ಕೂತ್ಕೊಂಡು ರೈತರ ಸಂಕಷ್ಟ ಕೇಳೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದರೆ ಈ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತ ಜನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ತಂಡವಾಗಿ ನಾನು ಬೈರ್ತಿಯವರೆಲ್ಲರೂ ಕೂಡ ಬಂದಿರೋವಂಥದ್ದು ನ್ಯಾಯ ಸಿಗಬೇಕು. ನ್ಯಾಯ ಸಿಗೋಕ್ಕೆ ನಾವು ಹೋರಾಟ ಮಾಡ್ತೀರಿ. ಈಗಾಗಲೇ ಇಡೀ ರಾಜ್ಯಾದ್ಯಂತ BJPಯ ಎಲ್ಲ ನಮ್ಮ ಪ್ರಮುಖ ನಾಯಕರು ಕೂಡ ಈಗಾಗಲೇ ಎಲ್ಲ ಕಡೆ ಬರ ಅಧ್ಯಯನಕ್ಕೆ ಹೋಗಿದ್ದಾರೆ. ಆ ವರದಿಯನ್ನು ನಾನು ತೊಗೊಳ್ತೀನಿ. ವಿಧಾನಸಭಾ ಅಧಿವೇಶನ ಏನು ಶುರುವಾಗ್ತೈತೆ 13ನೇ ತಾರೀಕು, ಅದರಲ್ಲಿ ಮೊದಲ ವಿಚಾರವಾಗಿ ಈ ಬರದ ವಿಚಾರನೇ ಮೊದಲ ಆದ್ಯತೆಯಾಗಿ ನಾವು ತೆಗೆದುಕೊಂಡು ರೈತರಿಗೆ ನ್ಯಾಯ ಕೊಡಿಸ್ತೀರಿ. ಅದರಿಂದ ರೈತರು ಯಾರೂ ಪಾಪ ಈ ಸರ್ಕಾರ ಬಂದ ಮೇಲೆ ಭಾಳ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾಯಿದೆ. ಸುಮಾರು 3,000ಕ್ಕೂ ಹೆಚ್ಚು ಈ ಸರ್ಕಾರ ಬಂದ ಮೇಲೆ 3,000ಕ್ಕೂ ಹೆಚ್ಚು ಆತ್ಮಹತ್ಯೆಗಳಾಗ್ತಾಯಿದೆ. ಅದಕ್ಕೆ ರೈತರು ಯಾರೂ ಕೂಡ ಕಂಗೆಡೋದು ಬೇಡ. ನಿಮ್ಮ ಜೊತೆ ನಾವಿದ್ದೀರಿ. ಸರ್ಕಾರದಿಂದ ಏನೇನು ಬರಬೇಕೋ ಅದೆಲ್ಲ ಹಣವನ್ನು ನಾವು ಕೊಡಿಸ್ತೀರಿ. ವಿಧಾನಸಭೆಯಲ್ಲೂ ಕೂಡ ಇದನ್ನು ಧ್ವನಿ ಎತ್ತಿ ಸರ್ಕಾರಕ್ಕೆ ಕಿವಿ ಹಿಂಡಿ ಬೇಗ ಹಣ ಬಿಡುಗಡೆ ಮಾಡುವಂಥದ್ದಕ್ಕೆ ಕ್ರಮಗಳನ್ನು ಕೊಡ್ತೀವಿ. ಇದನ್ನ ವರದಿ ಮಾಡಿದ್ದೀವಿ ಸರ್. ಆಲ್ರೆಡಿ 1ನೇ ತಾರೀಕು ಒಂದು TLTC ಮೀಟಿಂಗ್ ಅಂತ ಕರೆದಿದ್ದೀವಿ ಸರ್. DC ಏನು ಬಂದಿದೆಯಾ? DC ವರದಿ ಕೊಡಿ ಏನನ್ನ ಬರಗಾಲ ಡಿಕ್ಲೇರ್ ಆದಮೇಲೆ ಅದು ರೈನ್ಫಾಲ್ ಡೇಟಾ ಅದು ಬರಗಾಲ ಹೆಂಗೆ ಡಿಕ್ಲೇರ್ ಆಗುತ್ತೆ? ಬರಗಾಲ ಡಿಕ್ಲೇರ್ ಆಗಬೇಕಂದ್ರೆ ನಾಮ್ಸ್ ಮಾಡಬೇಕಲ್ಲ. ನಾರ್ಮ್ಸ್ ಬರ್ತಾ ಇಲ್ಲ. ಇಲ್ಲ ಸರ್, ಇದನ್ನ ಸೆಟ್ ಅಪ್ ತೇವಾಂಶ ಎಷ್ಟಿದೆ ಇಲ್ಲಿ ಸರ್? ಒಂದು ನಿಮಿಷ ಸರ್. ಇದನ್ನ ತೇವಾಂಶ ಎಷ್ಟಿದೆ ಅದನ್ನ ಮೆಜರ್ ಅದ್ರ ಮೇಲೆ ತಾನೇ ಬರಗಾಲ ಡಿಕ್ಲೇರ್ ಮಾಡೋದು. ಸರ್ 42% ಕೊರತೆ ಇದೆ ಸರ್. ಕೊರತೆ ಅಲ್ಲಪ್ಪ, ತೇವಾಂಶ ಗಾಳಿಯಲ್ಲಿ ತೇವಾಂಶ ಎಷ್ಟಿದೆ, ಮಳೆ ಎಷ್ಟು ದಿನ ಬಂದಿಲ್ಲ. ಹ್ಯೂಮಿಡಿಟಿ ಬಂದ್ಬಿಟ್ಟು ಅದು ಒಂದು 26-27% ಇರುತ್ತೆ ಸರ್. ಆಮೇಲೆ 5 ವೀಕ್ಸ್ ಮಳೆ ಇಲ್ಲ ಸರ್ ನಮಗೆ. ಅದು ಕ್ರೈಟೀರಿಯಾ ಇದೆ ಕಂಟಿನ್ಯೂಸ್ ಸರ್. ಒಂದು ಡ್ರಾಟ್ ಡಿಕ್ಲರೇಷನ್ಗೆ ಒಂದು ರೈನ್ಫಾಲ್ ಕಡಿಮೆ ಇರ್ತಕ್ಕಂಥದ್ದು ಸರ್. ಎರಡನೇದು ಬಿತ್ತನೆ ಕೊರತೆ ಇರತಕ್ಕಂಥದ್ದು. ನಾನು ರೆವಿನ್ಯೂ ಮಿನಿಸ್ಟರ್. ಹೌದು ಸರ್, ನಾನು ಹೇಳ್ತೇನೆ, ನಾವೇ ತಾನೇ ಮಾಡಿ. ಸರ್ ಹೋದ ವರ್ಷನೂ ಇದೇ ಥರ ಕೊರತೆ ಆಯಿತು ಸರ್. ಹೋದ ವರ್ಷ ಒಟ್ಟು 3 ಲಕ್ಷ ಎಕರೆನಾ? 3,17,000 ಹೆಕ್ಟೇರ್ ಸರ್. ಅದರಲ್ಲಿ ಆಗಿರೋದು 60,000ನಾ? ಹೌದು ಸರ್. ಚಿತ್ರದುರ್ಗ ಜಿಲ್ಲೆನಲ್ಲಿ. ಹೌದು ಸರ್, ಇಡೀ ಜಿಲ್ಲೆದು ಹೇಳ್ತಾರೆ. ಹೌದು ಸರ್. ಹಿರಿಯೂರು ತಾಲೂಕಲ್ಲಿ ಸರ್ ನಮ್ದು 40,000 ಹೆಕ್ಟರ್ ಆಗಬೇಕಾಗಿತ್ತು ಸರ್. 4,227 ಹೆಕ್ಟರ್ ಮಾತ್ರ ಆಗಿದೆ. 11% ಇಲ್ಲಪ್ಪ ಆಗಿರೋದು. ಈ ಥರ ರೈತರಿಗೆ ಈ ಥರ ಇದಾಗಿರ್ತಕ್ಕಂಥದ್ದು ಎಷ್ಟು ಎಕರೆ ಅಂತ ಹೇಳ್ತಾ ಇರೋದು ಸರ್. ಬಿತ್ತನೆ ಆಗಿದೆಯಪ್ಪ ಇದು. ಅಲ್ಲ, ಇದು ಬಿತ್ತನೆ ಆಗಿ ಒಂದು ನಿಮಿಷ ಈಗ ನೋಡಿ, ಇವ್ರದ್ದು 13 ಎಕರೆ ಚಿಲ್ಲರೆ ಅಂತ ಹೇಳ್ತಾರೆ. ಅಪ್ಪ ಇನ್ನೊಂದು ದೊಡ್ಡವರು ಯಾರು ರೈತರು ಕೆಳಗಡೆ 18 ಎಕರೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಆಗಿರ್ತಕ್ಕಂಥದ್ದು ಸರ್ ನಮ್ಮಲ್ಲಿ ರೈನ್ ಫೆಡ್ ಏರಿಯಾ 3,042 ಹೆಕ್ಟರ್ ಆಗಿದೆ. ಅಷ್ಟನ್ನು ಕೂಡ ಇದೇ ಥರನೇ ಇರೋದು ಸರ್. ಯಾಕಂದ್ರೆ 50 ದಿನ ಮಳೆನೇ ಬಂದಿಲ್ಲಲ್ಲ ಸರ್. ಮಳೆ ಬಂದಿಲ್ಲ. ಒಂದು ತಾಲೂಕು ಎಷ್ಟು ನಿಮ್ಮದು? ತಾಲೂಕಲ್ಲಿ ಎಷ್ಟು ಎಕರೆ ಸರ್ ನಮ್ಮಲ್ಲಿ ಇರಿಗೇಷನ್ದು? ಇರಿಗೇಷನ್ ಸರ್ ನಮ್ಗೆ ಇರೋದು ಸರ್ 1,185 ಅಂದರೆ ಬೋರ್ವೆಲ್ ಇರಿಗೇಷನ್. ಟೋಟಲ್ ಲ್ಯಾಂಡ್ ಸರ್ ನಮ್ಮದು 1,11,000 ಹೆಕ್ಟೇರ್. 1 ಲಕ್ಷ. ಜಿಲ್ಲೆದು 3 ಲಕ್ಷ ಅಂತಾರೆ ಅವರು. ಅಲ್ಲ ಸರ್, ಟೋಟಲ್ ಭೌಗೋಳಿಕ ವಿಸ್ತೀರ್ಣ ಸರ್. ನಿಮ್ಮ ತಾಲೂಕಲ್ಲಿ ಮಧ್ಯಂತರ ಆದರೂ ಕೊಡೋದು ಸರ್. ಇಲ್ಲ, ಆ್ಯಕ್ಚುಲಿ ಏನಿದೆ, ಒಂದು ರೈನ್ಫಾಲ್ ಇರುತ್ತೆ, ಒಂದು ಮಳೆ ಕೊರತೆಯಿಂದ ನಮ್ಮಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಿತ್ತನೆ. ತಾಲೂಕಲ್ಲಿ ಇಲ್ಲ, ಒಂದು ನಿಮಿಷ ಸರ್, ತಮ್ಮ ಸಮಪೂರ್ಣ. ನಮ್ಮಲ್ಲಿ 3,17,000 ಹೆಕ್ಟೇರ್ ಇರುತ್ತೆ ಸರ್. 65,000 ಹೆಕ್ಟೇರ್ ಮಾತ್ರ ಬಿತ್ತನೆ ಆಗಿರ್ತಕ್ಕಂಥದ್ದು. ಅಂದರೆ 19% ಅಷ್ಟು ಸೋಯಿಂಗ್ ಆಗಿದೆ ಸರ್ ಎಂಟೈರ್ ಜಿಲ್ಲಾ. 3 ಲಕ್ಷದಲ್ಲಿ? ಹೌದು ಸರ್, ಎಂಟೈರ್ ಜಿಲ್ಲಾ ಸರ್. ಇದು ಏನಿದೆ ಬ್ಲಾಕ್ ಸಾಯಿಲು ನಮ್ಮಲ್ಲಿ ಸುಮಾರು ಒಂದು 45,000 to 57,000 ಹೆಕ್ಟೇರ್ವರೆಗೂ ಬ್ಲಾಕ್ ಸಾಯಿಲ್ ಬರುತ್ತೆ ಸರ್. ಬ್ಲಾಕ್ ಸಾಯಿಲಲ್ಲಿ ಒಂದು ಸ್ವಲ್ಪ ಸೋಯಿಂಗ್ ಆಗಿರ್ತಕ್ಕಂಥದ್ದು ಇದೆ ಸರ್. ಇವನ್ನ ರೆಡ್ ಸಾಯಿಲಲ್ಲಿ ಸೋಯಿಂಗ್ ಆಗಲಾರದೆ ಇರ್ತಕ್ಕಂಥದ್ದು ಇದೆ ಸರ್. ಅಂದರೆ ರೆಡ್ ಸಾಯಿಲಲ್ಲಿ ಅರೌಂಡ್ ಒಂದು 13%ವರೆಗೂ ಅಷ್ಟೇ ಸೋಯಿಂಗ್ ಆಗಿದೆ ಸರ್. ಸೋಯಿಂಗ್ ಆಗಿರ್ತಕ್ಕಂಥದ್ದೆಲ್ಲ ಈ ಥರ ಸ್ಟಂಟೆಡ್ ಗ್ರೋತ್ ಇದೆ. ಇದರ ಬೆಳವಣಿಗೆ ಕುಂಠಿತ ಆಗಿದೆ ಸರ್. ಇಲ್ಲೇನು ಮುಂದೆ ಇದಕ್ಕೆ ಬೆಳೆದು ಯಾವುದು ಇಳುವರಿನೂ ಸಹ ಇದು ಬರುವಂಥದ್ದು ಇಲ್ಲ ಸರ್. ಸೊ ಇದರಲ್ಲಿ ಈಗ ಇದಕ್ಕೆ ಒಂದು ಸರ್ಕಾರ ಬರ ಡಿಕ್ಲೇರ್ ಮಾಡಿದರೆ ಇವ್ರಿಗೆ ಏನು ಹೇಳಿದರೆ ಇನ್ಪುಟ್ ಸಬ್ಸಿಡಿ ಬರುತ್ತೆ ಸರ್. ಇನ್ಪುಟ್ ಸಬ್ಸಿಡಿ ರೈನ್ ಫೆಡ್ ಏರಿಯಾಗಾದರೆ 8,500 1 ಹೆಕ್ಟೇರಿಗೆ ಬರುವಂಥದ್ದಿದೆ ಸರ್, ಬೆಳೆ ಹಾನಿಗೆ ಸಂಬಂಧಪಟ್ಟ ಅದು. ಆ ನಂತರ ಇದರಲ್ಲಿ ಬೆಳೆ ವಿಮೆನೂ ಸಹ ನಾವು ಮ್ಯಾಕ್ಸಿಮಮ್ ಎನ್ರೋಲ್ಮೆಂಟ್ ಜಿಲ್ಲಾದಲ್ಲಿ ಮಾಡಿಸ್ತಕ್ಕಂಥದ್ದು ನಮ್ಮ ಮಾಡ್ತಾ ಇದ್ದೀವಿ ಸರ್. ಆಲ್ಮೋಸ್ಟ್ ಕ್ಯಾಂಪೇನ್ ಮಾದರಿನ, ಆಂದೋಲನದ ಮಾದರಿನಲ್ಲಿ ಇವತ್ತಿನವರೆಗೂ 1 ಲಕ್ಷ. ನಾವಿವತ್ತು ಬಂದಿದ್ದೀರಲ್ಲ, ನೀನೇನೋ ಬಂದಿದ್ದೆ ಇಲ್ಲಿ? ನಾವು ಇದನ್ನು ಮಾಡ್ತಾ ಇದ್ದೀವಿ ಸರ್. ಪ್ರತಿದಿನವೂ ನಮ್ಮ ಇದು ಈ ಹೊಲಗಳಿಗೆಲ್ಲ ಅಲ್ಲ, ನಾನು ಬಂದಿಲ್ಲ ಸರ್. ನಮ್ಮ ಅಧಿಕಾರಿಗಳು ಬಂದು ಹಳ್ಳಿನಲ್ಲಿ ಈ ಥರ ಬರ ಬರ್ತಾ ಇರ್ತಕ್ಕಂಥದ್ರಿಂದ ಇದನ್ನ ಬೆಳೆ ವಿಮೆ ಮಾಡಿಸ್ತಕ್ಕಂಥದ್ದನ್ನ ಮಾಡಿಸಿ, ಬೆಳೆ ವಿಮೆ ಮಾಡಿಸಿ
ಅಗಲಾಗಂಗಿಲ್ಲಪ್ಪ. ಹಿಂದೆ ಬರ್ರಿ, ಸ್ವಲ್ಪ ಹಿಂದೆ ಬನ್ನಿ ಸರ್. ಸ್ವಲ್ಪ ಹಿಂದೆ ಬರ್ರಿ ಅಣ್ಣ, ಆ ಕಡೆ ಸ್ವಲ್ಪ ಹಿಂದೆ ಬರ್ರಿ. ಮಾತಾಡೋದು ಕೇಳೋದು. ರಾಜೇಶ್ ಅಣ್ಣ, ಭಾಳ ಚೆನ್ನಾಗಾಯಿತು ಅಂದರೆ 6 ಇಂದ 8 ಕ್ವಿಂಟಲ್ ಒಂದು ಎಕರೆ ಬರುತ್ತೆ. ಅದು ಸುಮಾರು ಒಂದು 50-55 ಸಾವಿರ ರೂಪಾಯಿ ನಮ್ಮ ಏರಿಯಾಕ್ಕೆ ಬ್ಲಾಕ್ ಸಾಯಿಲಲ್ಲಿ ಒಂದು 15 ಇದು ನಮ್ಮ ಏರಿಯಾಕ್ಕೆ ಮೇನ್ ಕ್ರಾಪ್ ವರ್ಷ ಜಾತ್ರೆ ಸಹಿತ ಎಷ್ಟು ಒಂದು 48 ಕ್ವಿಂಟಲ್ ಆಗಿತ್ತು. ನಾನೇ ಅನ್ಸುತ್ತೆ ನಿನ್ನೆ ಕರ್ಕೊಂಡ್ಬಂದಿರೋದು ಇಲ್ಲಿಂದ ಒಂದು 10 ಸೆಕೆಂಡ್ ತೆಗೋಕೆ ಬಿಡೋಣ. ಪೂರ್ತಿ ಫ್ರೇಮ್ ಗಾರ್ಡ್ ಬನ್ನಿ ನೋಡಕ್ಕೆ ಅಣ್ಣ. ಟೈಮ್ ಕರೆಕ್ಟಾಗಿ ಬಿಡೋದು. ಫೀಲ್ಡ್ ನೋಡ್ಲಿ ಸರ್ ಸ್ವಲ್ಪ ಹಿಂದಕ್ಕೆ ಬಂದ್ಬಿಡ್ರಿ, ನೀವು ಆ ಕಡೆ ಹೋಗ್ರಿ, ಬರ್ರಿ ಈ ಕಡೆ ಹಿಂದೆ ಬಂದ್ಬಿಡ್ರಿ. ನಮ್ಮ ಜಿಲ್ಲಾದಲ್ಲಿ 3,15,000 ಕ್ರಾಕ್ ಬಂದಿದೆ ನೋಡಿ ಇದೆಲ್ಲ. ಕೇವಲ ತಿರುಗಿ ಬಿಟ್ಬಿಟ್ಟಿದೆ. ಹೆವಿ ಮಳೆ ಆದ್ರೂ ಕೂಡ ಈಗೇನು ಪ್ರಯೋಜನ ಆಗಲ್ಲ. ನೀವು ಸ್ವಲ್ಪ ಹಿಂದೆ ಬರ್ರಿ. ಬಾಗ್ಲ ಬರ್ರಿ, ಎಲ್ಲ ಬರ್ತಾರೆ. ಈಗೆಲ್ಲ 5 ಕ್ರಾಕ್ ಬಂದಿದೆ. ಸರ್ ಜಮೀನಿಗೆ ಅಂತ ಅಲ್ಲ, ನಾವು ಹಳ್ಳಿಗೆ ಹೋಗಿ ಪ್ರತಿ ಜಮೀನಿಗೆ ಅವರೇ ಹೇಳ್ತಾರಲ್ಲ ಅವರೇ, ಸರ್ ಸಮಸ್ಯೆ ಇದ್ರೆ ಅವ್ರು ನಾವ್ ಹೇಳ್ತಾ ಇರೋದಲ್ಲ, ನೋಡಿ ಮೈಲೇಜ್ ಬಂದಿರೋಲ್ಲ. ಇದು ಮಿಡ್ ವರ್ಷನ್ ಕೊಟ್ಟರೆ ನಮಗೆ ಬರೀ ಹಾಕಿರೋ ಬೆಳೆಗೆ ಖರ್ಚುನೂ ಬರಲ್ಲ.